ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಹೋಪ್ ಆಲ್ ಗುಡ್ ಆಲ್ ಫೈನ್. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಸವ ಜಯಂತಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಜೋರು ಹಬ್ಬ ಮಾಡ್ತೀವಿ. ಯಾಕಂದರೆ ನಮ್ಮ ಮನೆ ದೇವರು ಕೂಡಲ ಸಂಗಮ ಆಗಿರೋದ್ರಿಂದ ಬಸವ ಜಯಂತಿ ನಾವು ಜೋರಾಗಿ ಮಾಡಬೇಕು. ನಮ್ಮಮ್ಮ ಒಳಗೆಲ್ಲ ಹೋಳಿಗೆ ಮಾಡ್ತಾರೆ. ನಮ್ಮ ಅಪ್ಪಾಜಿ ಬೆಳಗ್ಗೆ ಎದ್ದು ಬಾಗಿಲಿಗೆಲ್ಲ ಮಾವಿನ ತೋರಣ ಎಲ್ಲ ಹಾಕಿ ನಮ್ಮಮ್ಮ ರಂಗೋಲಿನೂ ಹಾಕಿದ್ದಾರೆ. ಬನ್ನಿ, ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ, ಬೇಳೆ ಹಾಕ್ತಿದ್ದಾರೆ ಅನ್ಸುತ್ತೆ. ನಮ್ಮಮ್ಮ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ನಮ್ಮಮ್ಮ ಹೋಳಿಗೆ ಮಾಡೋಕ್ಕಂತ ಎಲ್ಲ ರೆಡಿ ಮಾಡಿಕೊಂಡು ಹೋಳಿಗೆ ಮಾಡೋಕ್ಕೆ ಬೇಳೆ ಹಾಕ್ತಾ ಇದ್ದಾರೆ. ನಮ್ಮಮ್ಮನೆಲ್ಲ ಸ್ನಾನ ಆಯಿತು. ಆ್ಯಕ್ಚುಲಿ ನನ್ನ ಸ್ನಾನ ಆಗಿಲ್ಲ. ನಮ್ಮಮ್ಮ ಬೈತಿದ್ರು ಸ್ನಾನ ಮಾಡೋಗೆ ಅಂತ. ಇದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಹೋಳಿಗೆ ಮಾಡಾದ್ಮೇಲೆ ಹೋಳಿಗೆ ಸಾರು ಕಂಪಲ್ಸರಿ. ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೋಳಿಗೆ ಮಾಡೋದು ತೋರಿಸ್ತೀನಿ. ಇದು ಉಪ್ಪಿಟ್ಟು ಮಾಡೋಣ ತಿಂಡಿಗೆ, ಮತ್ತು ಮಧ್ಯಾಹ್ನ ಊಟ ಡೈರೆಕ್ಟ್ ಊಟ ಆದರೆ ಸರಿಯಾಗಲ್ಲ ಅಂತ. ಇದು ಒಂದು 10 ಮಿನಿಟ್ಸ್ ಏನೋ ಕುಕ್ ಆಗಬೇಕಂತೆ. ಅದಾದಮೇಲೆ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಏನೋ ಮಾಡ್ತಾರೆ ಪ್ರೊಸೀಜರ್. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಒಂದು ಸೈಡಲ್ಲಿ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಸೈಡಲ್ಲಿ ನಮ್ಮಮ್ಮ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಿದ್ದಾರೆ. ಒಗ್ಗರಣೆ ಹಾಕಿ ಬೇಳೆ ಅಷ್ಟೇ ಬೇಯಿಸ್ತಾ ಇದ್ದೀವಿ ನಾವು. ತೆಗೆದಿಟ್ಕೊಂಡಿದ್ದೀವಿ ಸಾರು ಮಾಡೋಕ್ಕೆ, ಕಟ್ಟಿನ ಸಾರು ಮಾಡೋಕ್ಕೆ. ಈ ಕಡೆ ಹುಣಸೆ ಹಣ್ಣು ಸಾರಿಗೆ ಮೇನ್ ಇಂಪಾರ್ಟೆಂಟ್. ಬೇಳೆ ಫುಲ್ ಬೆಂದ ಮೇಲೆ ಹಿಂಗಿರುತ್ತೆ ಅದು, ಮತ್ತು ನೀರೆಲ್ಲ ಹೋಗಿ ಬೇಳೆ ಬೆಂದಿರುತ್ತೆ. ಅದನ್ನು ಮಿಕ್ಸಿ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಅಂದರೆ ಫುಲ್ ಮೆತ್ತಗೆ ಮಾಡ್ಕೊಬೇಕು ನಾವು. ಒಂದು ಸೈಡಲ್ಲಿ ಕಣ್ಕ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅಂದರೆ ಮೈದಾ ಹಿಟ್ಟು ಕಲಿಸ್ಕೊಂಡು ಕಣ್ಕ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಆಂಟಿ ಮಾಡ್ತಿರೋದು ಹೋಳಿಗೆನ, ಅಂದರೆ ಆ ಥರ ಫುಲ್ ರೌಂಡ್ ಶೇಪ್ ಮಾಡಿಕೊಂಡು ಅದರಲ್ಲಿ ಸ್ಟಫಿಂಗ್ ಹಾಕಬೇಕು. ಹೋಳಿಗೆ ಮಾಡ್ತಿದ್ದಾಳೆ ನಮ್ಮಮ್ಮ. ಇಲ್ಲಿ ನಿಂತ್ಕೊಂಡು ಹೋಳಿಗೆ ಬೇಯಿಸ್ತಾ. ಹೋಳಿಗೆ ಟೈಮ್ ತಗೊಳುತ್ತಲ್ಲ ಬೇಯೋಕ್ಕೆ. ಇಲ್ಲಿ ಒಳಗಡೆ ಹೂರ್ಣ ಹಾಕಿ ಸ್ಟಫಿಂಗ್ ಇರುತ್ತೆ. ಅದು ಆವಾಗಲೇ ತೋರಿಸಿದ್ನಲ್ಲ ಬೆಲ್ಲದ ಹೂರ್ಣ, ಅದನ್ನು ಒಳಗಡೆ ಇಟ್ಟು ಮೈದಾ ಹಿಟ್ಟಿಗೆ ಫುಲ್ ತುಂಬಿ ಈ ಥರ ಎಣ್ಣೆ ಎಲೆಯಲ್ಲಿ ಎಣ್ಣೆ ಪೇಪರಲ್ಲಿ ಇಟ್ಕೊಂಡ್ರೆ ಅಂದರೆ ನೀಟಾಗಿ ಬರುತ್ತೆ ಹೋಳಿಗೆ ಅಂತ ಎಣ್ಣೆ ಕವರ್ ತೊಗೊಂಡಿದ್ದೀವಿ. ಹೋಳಿಗೆ ಎಲೆ ಅಂತಲೇ ಬರುತ್ತೆ, ಅದರಲ್ಲೂ ಮಾಡೋರು ಮಾಡ್ತಾರೆ. ನಾವು ಇದನ್ನೇ ರೂಢಿ ಮಾಡ್ಕೊಂಡಿದ್ದೀವಿ. ಈ ಥರ ಫುಲ್ ರೌಂಡ್ ಮಾಡಿ ನೆಕ್ಸ್ಟ್ ಈ ಥರ ಬೇಯಿಸಿದ್ರೆ ಅಷ್ಟೇ. ವೆಲ್ಕಮ್ ಬ್ಯಾಕ್. ಇವತ್ತು ಸಂಜೆ ಹಾಗೆ ಸುಮ್ಮನೆ ನೆನ್ನೆ ಸಂಜೆ ಪಾರ್ಕಿಗೆ ಹೋಗಿದ್ವಲ್ಲ, ಇವತ್ತು ಸಂಜೆ ಹಾಗೆ ಸುಮ್ಮನೆ ನಮ್ಮ ಮನೆ ಮುಂದೆನೇ ವಾಕಿಂಗ್ ಮಾಡೋಣ ಅಂತ ವಾಕಿಂಗ್ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲೇ ಚೆನ್ನಾಗಿ ಗಾಳಿ ಇತ್ತು, ಹೊರಗಡೆ ಏನು ಹೋಗಲಿಲ್ಲ ಮಾರ್ಕೆಟಿಗೆ. ಆಮೇಲೆ ಸ್ವಲ್ಪ ಕೆಲಸ ಇದೆ ಅಂತ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೆನ್ನೆ ಪಾರ್ಕಿಗೆ ಹೋಗಿದ್ವಿ ಮತ್ತು ಹೊರಗಡೆ ಹೋಗಿದ್ವಿ ಸಾಕು ಅಂತಂದು ಇವತ್ತು ಎಲ್ಲಿಗೂ ಹೋಗಲಿಲ್ಲ. ಇವತ್ತು ಹಬ್ಬ ಬೇರೆ ಇತ್ತಲ್ಲ, ಸೊ ಹಬ್ಬ ಅಂದರೆ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ನಮ್ಮ ಅಮ್ಮಂಗೆ ನಮ್ಮ ಅಂಟಿಗೆ ಫುಲ್ ಸುಸ್ತಾಗಿಬಿಟ್ಟಿದ್ರು ಅವರು. ಅದಕ್ಕೆ ಎಲ್ಲೂ ಹೋಗೋದು ಬೇಡ, ಹೊರಗಡೆ ಹೋಗೋದು ಬೇಡ ಅಂತ ಅಂದರು. ಅದಕ್ಕೆ ಹೊರಗಡೆ ಏನು ಹೋಗಲಿಲ್ಲ ನಾವು. ನಮ್ಮ ಆಂಟಿನೂ ಇಲ್ಲೇ ವಾಕಿಂಗ್ ಮಾಡ್ತಿದ್ದಾಳೆ, ನಮ್ಮ ಮನೆ ಮುಂದೆನೇ ವಾಕಿಂಗ್ ಮಾಡ್ತಿದ್ದಾಳೆ. ನಾನು ಇಲ್ಲೇ ಹಂಗೆ ಗಾಳಿಗೆ ಸ್ವಲ್ಪ ನಿಂತ್ಕೊಂಡಿದ್ದೀನಿ. ಅವಳು ವಾಕಿಂಗ್ ಮಾಡ್ತಿದ್ದಾಳೆ ಇಲ್ಲೇ, ಗಾಳಿ ಚೆನ್ನಾಗಿದೆ ಅಂತ. ನಾವು ಇಲ್ಲೇ ಇದ್ದೀವಿ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಯಾಕಂದರೆ ನಾಳೆ ಹೊರಡ್ವಿ. ನಾನು ನಮ್ಮ ಆಂಟಿ ಇಬ್ಬರು ಊರಿಗೆ ಹೊರಡ್ತೀವಿ. ಆಮೇಲೆ ಫ್ರೈಡೇ ಹುಬ್ಳಿಲಿದ್ದು ಸ್ಯಾಟರ್ಡೆ ಮತ್ತು ಸಂಡೇ ಟ್ರಿಪ್ ಮಾಡೋಣ ಅಂತ. ಹಾಂ, ಸ್ಯಾಟರ್ಡೆ ಸಂಡೇ ಆ್ಯಕ್ಚುಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಹೇಳ್ತೀನಿ ನಿಮಗೆ ಎಲ್ಲಿ ಅಂತ. ನಿಮ್ಗೆ ಯಾಕೆ ಬೇಕದು? ಅದರದ್ದು ಅಷ್ಟೇ.